ಪಡೆಯಲಿಕ್ಕೆ ಕೋರ್ಟ್ ಮೊರೆ ಹೋಗಿರುವಂಥದ್ದು. ಅದೇ ಅದಕ್ಕೆ ಮುಂಚೆನೇ ಹೇಳಿದ್ರು ನಾವು, ಕೇಸ್ ಇದೆ, ಪೊಲೀಸರಿದ್ದಾರೆ, ಅವ್ರು ತನಿಖೆ ಮಾಡ್ತಾರೆ, ಅದರಲ್ಲಿ ಏನಿದೆ ಯಾರಿಗೂ ಗೊತ್ತಿಲ್ಲ. ನಾವು ಸುಮ್ಮನೆ ಏನಾರು ಹೇಳೋದು ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ. ತನಿಖೆ ಮಾಡ್ತಿದ್ದಾರೆ, ನ್ಯಾಯಾಲಯ ಇದೆ, ಅವ್ರು ಏನು ಅದಾದ ನ್ಯಾಯಾಲಯ ಮಾಡಬೇಕಲ್ಲ. ನ್ಯಾಯಾಲಯ ಎಲ್ಲರನ್ನು ಮೀರಿದೆ, ಅದನ್ನು ಅವರ ತೀರ್ಮಾನ ತೊಗೊಳ್ತಾರೆ. ನಾವು ಯಾಕೆ ಸುಮ್ಮನೆ ಅದು ಏನು ಗೊತ್ತಿಲ್ಲದೆ ಏನು ಹೇಳಿದ್ರು ನಾವು ಅಲ್ಲಿದ್ರ ಬಗ್ಗೆ. ಆಲ್ರೆಡಿ ಮಾಡ್ತಾರಲ್ಲ, ಎಲ್ಲರಿಗೂ ಸಹಿ ಸಂಗ್ರಹಣೆ ಮಾಡಲಿಕ್ಕೆ ಶಿವಕುಮಾರ್ ಅವರು ಈ ಪಕ್ಷದ ಕಚೇರಿ 100 ಕಚೇರಿ ಕಟ್ಟುವ ಟಾರ್ಗೆಟ್ ಏನಿದೆ, ಅದಕ್ಕೆ ಕೆಲವು ಶಾಸಕರು, ಉಸ್ತುವಾರಿ ಸಚಿವಗಳು ಸ್ಪಂದಿಸಿಲ್ಲ. ಈ ವರದಿಯನ್ನ ಸಿದ್ಧಪಡಿಸಿದ್ದೀನಿ, ರಾಹುಲ್ ಗಾಂಧಿ ಅವರು ಕೇಳಿದ್ರೆ ನಾನು ಹೈಕಮಾಂಡ್ ವರದಿ ಕೊಡ್ತೀನಿ ಅನ್ನುವಂಥದ್ದು. ನನಗೆ ಗೊತ್ತಿಲ್ಲ ಯಾರು ಮಾಡಿದ್ರೆ, ಯಾಕಂದ್ರೆ ಇಡೀ ರಾಜ್ಯ ಪಟ್ಟಿ ಅದು. ಸೊ ನಮ್ಮ ಜಿಲ್ಲೆಯಲ್ಲಿ ಕೆಲವರು ಕೊಟ್ಟಿದ್ದಾರೆ, ಕೆಲವರು ಜಾಗ ಕೊಟ್ಟಿದ್ದಾರೆ, ಕೆಲವರು ಇನ್ನೂ ಕೊಟ್ಟಿಲ್ಲ. ಎಲ್ಲ ಕಡೆ ಸಮಸ್ಯೆ ಇದೆ, ಒಂದೇ ಜಿಲ್ಲೆಯಲ್ಲಿ ಇದ್ದಿಲ್ಲ. ಸೊ ಎಲ್ಲರೂ ಕೊಟ್ಟರೆ ಒಳ್ಳೆಯದು. ಯಾಕಂದ್ರೆ ಒಂದು ಇಲ್ಲ, ನೀವು ಅವ್ರನ್ನೇ ಕೇಳಬೇಕು, ಅಧ್ಯಕ್ಷನೇ ಕೇಳಬೇಕು ಏನು ಮಾಡ್ತೀರ ಅಂತ. ಈಗ ನಮಗೆ ಅದಕ್ಕೆ ಭವನ ಆದರೆ ಒಳ್ಳೆಯದು, ಪಕ್ಷಕ್ಕೂ ಒಳ್ಳೆಯದು. ಶಾಶ್ವತವಾಗಿ ಒಂದು ಕಚೇರಿ ಇರ್ತೈತೆ, ಕೂಡಲಿಕ್ಕೆ, ಕಾರ್ಯಕ್ರಮ ಮಾಡಲಿಕ್ಕೆ ಶಾಶ್ವತ ಕಚೇರಿ ಇರ್ತೈತಿ. ಆ ಗಮನದಲ್ಲಿಟ್ಟು ಅವರು 100 ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. 2.5 ವರ್ಷ ಆಗ್ತಾ ಬಂತು ಸರ್ಕಾರಕ್ಕೆ. ಸೊ ಈ ಅವಧಿನಲ್ಲಿ ನಿಮಗೆ ತೃಪ್ತಿಕರವಾಗಿ ಖುಷಿಯಾಗಿದೆ, ನೀವು ಅಂದ್ಕೊಂಡಂಗೆ ಆಗಿದೆ? ನಾವು ಅನ್ಕೊಂಡಾಗ ನಮ್ಮ ಇಲಾಖೆ ನಡೆಸಿದ್ರು. ನಾವು ನಮಗೆ ಇಲಾಖೆಗೆ, ಕಾಂಟ್ರಾಕ್ಟ್ರಿಗೆ, ಪಬ್ಲಿಕ್ನೇ ಖುಷಿ ಪಡಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಕಾನೂನುಬದ್ಧವಾಗಿ ನಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮುಂದಿನೆಲ್ಲ ಸಾರ್ವಜನಿಕ ಬಿಟ್ಟಂಥ ವಿಚಾರ. ಇಲ್ಲ, 9,000 ಕೋಟಿ ಆಗಲಿಕ್ಕೆ ಟೈಮ್ ತೊಳೆದು, ಈಗ ಆಗೋಲ್ಲ ಅದು ಬಜೆಟ್ ಇಲ್ಲದೆ ಕೊಟ್ಟಂಥ ಅನುದಾನ ಅದು. ಹೀಗಾಗಿ ಅದು ಟೈಮ್ ತೊಳ್ತದೆ. ಟೈಮ್ ತೊಳೆದೆ ನಾವು ನಮ್ಮದು 9ರಲ್ಲಿ 3 ಕಡಿಮೆ ಮಾಡಿದ್ರು. ಈಗ 12ರಲ್ಲಿ 3 ಕಡಿಮೆ ಆಗಿದೆ, ಇನ್ನೂ 9,000 ಕೋಟಿ ಇದ್ದಾರೆ. ಟೈಮ್ ತೊಳ್ತದೆ, ಕಡಿಮೆ ಆಗುತ್ತೆ, ಟೈಮ್ ತೊಳೆದು. ಸರ್ ಲಾಸ್ಟ್ ಸರ್, ಈಗ ಕೊನೆಯದಾಗಿ ಇದುವರೆಗಿನ ಚರ್ಚೆಗಳು ಸರ್, ಪವರ್ ಶೇರಿಂಗ್ ಬೇರೆ ಬೇರೆ ಚರ್ಚೆಗಳು ನಡೀತಾನೆ ಇದೆ. ನವೆಂಬರ್ 15 ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಸರ್. ಏನ್ ಸರ್ ಕಾಂಗ್ರೆಸ್ ನಲ್ಲಿ ಏನ್ ನಡೀತಾ ಇದೆ ಅಥವಾ ಏನ್ ಲೆಕ್ಕಾಚಾರ ಸರ್? ನಿಮಗೆ ಗೊತ್ತಿದ್ರೆ ನಮಗೆಲ್ಲ ಗೊತ್ತಿರೋದು. ನೀವು ಎಲ್ಲ ಕಡೆ ಇರ್ತೀರ, ಹೊರಗೆ ನಮ್ದು ಬಿಯಾಂಡ್ ದಿ ಕರ್ಟನ್ ಕೆಲಸ ಮಾಡ್ತೀರ. ನಮ್ಗಿಂತ ಹೆಚ್ಚು ನಿಮಗೆ ಗೊತ್ತಿರ್ತೈತಿ ಏನು ನಡೀತಾ ಇದೆ, ಏನಿಲ್ಲ ಅಂತ. ನಾವಿಲ್ಲಿ ಕೂತು ಇವನ್ನೆಲ್ಲ ಸಂಭಾಳಿಸೊಳಗೆ ನಮ್ಗೆ ರಾತ್ರಿ 10 ಆಗ್ತೈತಿ. ಈಗ ಒಳಗಡೆ ಏನಿಲ್ಲ, ಹೊರಗಡೆ ಜಾಸ್ತಿ ಹಿಡಿತಾ ಇದ್ದಾರೆ. ಇವ್ರು ಮುಗಿಸ್ಲಿಕ್ಕೆ ನನಗೆ ಸಾಯಂಕಾಲ ಆಗ್ತೈತಿ. ನೀವು ಇಷ್ಟೆಲ್ಲ ಜನ ಎಲ್ಲ ಸೇರೋದಕ್ಕೂ ರಾಜಕೀಯ ಸಂಬಂಧ ಇಲ್ಲ. ನಾವು ಮುಂಚೆನೇ ಈಗಿಂದ ಅಲ್ಲ, 30 ವರ್ಷದಿಂದ ನಾವು ಕೂಡ್ತಾನೆ ಇದ್ದೀವಿ, ಸೇರ್ತಾನೆ ಇದ್ದೀವಿ. ಮದುವೆಪ್ಪ ಅವರು, ವೆಂಕಟೇಶ್ ಅವರು, ಪರಮೇಶ್ ಅವರು, ಕಾಂಗ್ರೆಸ್ಗೆ ಬಂದ್ಮೇಲೆ ಪರಮೇಶ್ ಅವರು ಸೇರ್ತಾನೆ ಇದ್ದೀವಿ. ಹೊಸದೇನಲ್ಲ, ಹಂಗೇನಿಲ್ಲ, ಸೇರ್ತಾನೆ ಇರ್ತೀವಿ. ನೀವು ಹೇಳಿದ್ರಲ್ಲ, ನಾವು ಸೇರ್ತಾಯಿಲ್ಲ ಅಂತ ಹೇಳಿದ್ರೆ ನೀವು, ಅವ್ರು ಅಷ್ಟೇ ಸೇರ್ತಿದ್ದಾರೆ. ನಾವೆಲ್ಲ ಬೇರೆ ಕಡೆ ಟೂರ್ನಲ್ಲಿ ಇರ್ತೀವಿ, ಅವ್ರು ಸೇರಿರ್ತಾರೆ. ಸೇರಿ ಮಾತಾಡಿ ಅಂತ ಹೇಳ್ತೀವಿ ನಾವು ಅಷ್ಟೇ. ನಾವು ಯಾವ ಸೇರಿರ್ತೀವಿ, ಹೇಳಿರ್ತಾರೆ ಏನೇನು ಮಾಡ್ತಾ ಇದೀವಿ ಅಂತ ಹೇಳಿರ್ತಾರೆ, ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಸಹಮತ ಇದೆ ಅಂತ ಹೇಳ್ತೀವಿ ಅಷ್ಟೇ. ಪ್ರತಿ ಸಾರಿನೂ ಪಾರ್ಟಿ ಆಗೋದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು.